ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ರೈತರಿಗೆ ಎಲ್ರಿಗೂ ವಿನಂತಿಸ್ತೀನಿ, ಕಾನೂನು ರೀತಿ ನಿಮ್ಮದಿದ್ದರೆ ದಯವಿಟ್ಟು ಯಾರನ್ನೂ ಮಧ್ಯವರ್ತಿಗಳನ್ನ ಯಾರನ್ನೂ ಅವಲಂಬಿಸಬೇಡಿ. ನೀವು ದಯವಿಟ್ಟು ಇಲ್ಲಿ ಎಳ್ಳಷ್ಟು ಭ್ರಷ್ಟಾಚಾರ ಇರಲ್ಲ. ಕ್ಲಿಯರಾಗಿ ನಿಮ್ಮದು ಲೀಗಲ್ ಆಗಿ ಬಂದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ. ಮತ್ತು ಅವ್ರ ಹೆಸರನ್ನ ನಮ್ಮ ಭಾಗದಲ್ಲಿ ಮಂಡಿಕಲ್ ಭಾಗದಲ್ಲಿ ಅವ್ರ ಹೆಸರು ನೀವತ್ತೂ ನೆನೆಸ್ಕೊತಾರೆ, ಸಾಹೇಬ್ರು ಕೊಟ್ರಪ್ಪ ನಮಗೆ ಜಾಗ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ದರ್ಖಾಸ್ತ್ ಕಮಿಟಿಯ ಸಭೆಯನ್ನು ಮಾಡಿದ್ವಿ. ನಮ್ಮ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮೇಡಮ್ ಅವರು, ಮಂಚೇನಹಳ್ಳಿ ತಹಸೀಲ್ದಾರ್ ಮೇಡಮ್ ಅವರು, ನಮ್ಮ RIಗಳು BAಗಳು ಎಲ್ಲರ ಜೊತೆ ಫಾರಂ 50, ಫಾರಂ 53, ಫಾರಂ 57 ಅದೇನು ಅಂತ ಹೇಳಿಬಿಟ್ಟು ಮತ್ತೆ ನಿಮಗೆ ಡೇಟಾ ಹೇಳ್ತೀನಿ. 1990ರಲ್ಲಿ ಫಾರಂ 50 ಅಂತ ಬರುತ್ತೆ. 1990ರಲ್ಲಿ ಫಾರಂ 50 ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ 3 ವರ್ಷಕ್ಕಿಂತ ಮುಂಚೆ ಜನರಲ್ ಅವರು, 1 ವರ್ಷಕ್ಕಿಂತ ಮುಂಚೆ SC ST ಅವರು ಪೊಸೆಷನಲ್ಲಿದ್ದರೆ ಗ್ರ್ಯಾಂಟ್ ಮಾಡ್ಬೋದು ಅಂತ, ಅದು ಫಾರಂ 50. ಅದಾದಮೇಲೆ 1997ನಲ್ಲಿ ಫಾರಂ 53 ಅಂತ ಬಂತು. ಅದಕ್ಕೂ ಸೇಮ್ ರೂಲ್, ಜನರಲ್ ಅವರಾದರೆ 3 ವರ್ಷಕ್ಕಿಂತ ಮುಂಚೆ ಪೊಸಿಷನಲ್ಲಿ ಇರಬೇಕು, SC ST ಆದರೆ 1 ವರ್ಷಕ್ಕೆ ಮುಂಚೆ ಪೊಸಿಷನಲ್ಲಿ ಇರಬೇಕು. ಫಾರಂ 50, ಫಾರಂ 53 ಆದಮೇಲೆ 2005ರಲ್ಲಿ ಫಾರಂ 57 ಅಂತ ಬಂತು. ಈಗ ನಾವು ಫಾರಂ 53 ಕ್ಲಿಯರ್ ಮಾಡಿದ್ಮೇಲೆ ಫಾರಂ 57ಗೆ ಹೋಗಬೇಕು. ಇದು ಫಾರಂ 50, ಫಾರಂ 53, ಫಾರಂ 57 ಅಂದರೆ. ಈಗ ಬೇಸ್ಡ್ ಆನ್ ಸ್ಯಾಟಲೈಟ್ ಡೇಟಾ ಇದನ್ನೆಲ್ಲ ಮಾಡಿ ನಾವು ಮೀಟಿಂಗ್ ಮಾಡಬೇಕು. ಈಗ ನಾವು ಫಾರಂ 53ನ ಫಸ್ಟ್ ಮೀಟಿಂಗಲ್ಲಿಟ್ಟು ಕ್ಲಿಯರ್ ಮಾಡ್ತೀವಿ. ಫಾರಂ 53ಯಲ್ಲಿ ಕಸಬಾ ಅಲ್ಲಿ 634 ಅರ್ಜಿ ಇದೆ. ನಂದಿ ಹೋಬಳಿಯಲ್ಲಿ ನಂದಿಯಲ್ಲಿ 1048 ಇದೆ. ಮಂಡಿಕಲ್ಲಲ್ಲಿ 592 ಇದೆ. ಇದು ಫಾರಂ 53. ಫಾರಂ 57 ಕಸಬಾ ಅಲ್ಲಿ 2909 ಇದೆ. ನಂದಿಯಲ್ಲಿ 3786 ಇದೆ. ಮಂಡಿಕಲ್ಲಲ್ಲಿ 4819 ಇದೆ. ಇದು ಫಾರಂ 57. ಈಗ ಅರ್ಜಿಗಳು ನಮ್ಮ ಮುಂದೆ ಇರೋದು. ಫಾರಂ 57ಗೆ ರೂಲ್ ಏನು ಅಂದರೆ, ಮೊದಲೆಲ್ಲ ಅವ್ರು ಎಲ್ಲಿದ್ದರೂ ಕೊಡ್ಬೋದಾಗಿತ್ತು. ಫಾರಂ 57 ಗೋಮಾಳದಲ್ಲಿದ್ದರೆ ಮಾತ್ರ ಅಲಾಟ್ ಮಾಡಬೇಕು ಅನ್ನೋ ರೂಲ್ ಇದೆ, ಹೊಸ ಕಾನೂನು. ಅದು ಫಾರಂ 50ಗೆ 53ಗೆ ಹಂಗಿರಲಿಲ್ಲ. ಗೋಮಾಳ ಅಂದರೆ ಏನು ಅಂದರೆ, ಒಂದು 100 ರಾಸುಗಳಿದ್ದರೆ ಒಂದು ಊರಲ್ಲಿ 30 ಎಕರೆ ಮೀಸಲಿಡಬೇಕು. ಮತ್ತು ಮಂಚೇನಹಳ್ಳಿಗೆ ಬಂದರೆ 512 ಅರ್ಜಿಗಳು ಫಾರಂ 53ಯಲ್ಲಿ ಪೆಂಡಿಂಗ್ ಇದೆ. 2466 ಫಾರಂ 57ಲ್ಲಿ ಪೆಂಡಿಂಗ್ ಇದೆ. ಇವತ್ತೊಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೀವಿ. ಈಗ ಇದರಲ್ಲಿ ನೆಕ್ಸ್ಟ್ ಮೀಟಿಂಗ್ 1 ತಿಂಗಳಲ್ಲಿ ಇನ್ನೊಂದು ಮೀಟಿಂಗ್ ಮಾಡ್ತೀನಿ. ಇಷ್ಟಲ್ಲಿ ನಾನು ಎಲ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ಫಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈಲ್ಸ್ ಆದರೆ ಅಷ್ಟು ತೊಗೊಂಬನ್ರಪ್ಪ, ನಾವು ಬೇಗ ಕ್ಲಿಯರ್ ಮಾಡೋಣ ಅಂತ. ಅದರ ಎಕ್ಸಾಕ್ಟ್ ನಂಬರ್ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೇಳ್ತೀನಿ. ಈಗ ಅರ್ಜಿಗಳ ಸಂಖ್ಯೆ ಹೇಳಿದ್ದೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಅರ್ಜಿಗಳು ಕ್ಲಿಯರ್ ಮಾಡುತ್ತೋ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ನಾನು ನನ್ನ ಕ್ಷೇತ್ರದ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ರೈತರಿಗೆ ಎಲ್ರಿಗೂ ವಿನಂತಿಸ್ತೀನಿ, ಕಾನೂನು ರೀತಿ ನಿಮ್ಮದಿದ್ದರೆ ದಯವಿಟ್ಟು ಯಾರನ್ನೂ ಮಧ್ಯವರ್ತಿಗಳನ್ನ ಯಾರನ್ನೂ ಅವಲಂಬಿಸಬೇಡಿ. ನೀವು ದಯವಿಟ್ಟು ಇಲ್ಲಿ ಎಳ್ಳಷ್ಟು ಭ್ರಷ್ಟಾಚಾರ ಇರಲ್ಲ. ಕ್ಲಿಯರಾಗಿ ನಿಮ್ಮದು ಲೀಗಲ್ ಆಗಿ ಬಂದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ, ಕಾನೂನು ರೀತಿ ಮಾಡಿಕೊಡ್ತೀವಿ ಅಂತ ನಾನು ಇಷ್ಟು ಮಾತ್ರ ರೈತರಿಗೆ ಹೇಳಬಲ್ಲೆ. ದರ್ಖಾಸ್ತ್ ಕಮಿಟಿ ನಮ್ಮ ಬಚ್ಚೇಗೌಡ ಸಾಹೇಬ್ರ ಕಾಲದಲ್ಲಿ ಆಗಿದ್ದು, ನಂತರ ಇಷ್ಟೇ ಆಗಿರಲಿಲ್ಲ. ನಾನು ನಮ್ಮ ಬಚ್ಚೇಗೌಡ ಸಾಹೇಬ್ರ ಮಾರ್ಗದರ್ಶನ ಆಶೀರ್ವಾದದಿಂದ ಈಗಿದು, ಯಾಕೆಂದರೆ ಅವರೆಷ್ಟು ತುಂಬ ಫೈಲ್ಸ್ ಇವತ್ತು ಅವ್ರ ಹೆಸರನ್ನ ನಮ್ಮ ಭಾಗದಲ್ಲಿ ಮಂಡಿಕಲ್ ಭಾಗದಲ್ಲಿ ಅವ್ರ ಹೆಸರು ನೀವತ್ತೂ ನೆನೆಸ್ಕೊತಾರೆ, ಸಾಹೇಬ್ರು ಕೊಟ್ರಪ್ಪ ನಮಗೆ ಜಾಗ ಅಂತ. ಸೊ ಇದನ್ನು ಆದಷ್ಟು ಬೇಗ ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈಲ್ಸ್ ಮೀಟಿಂಗಿಗೆ ತರ್ತೀವಿ ಅಂತ ನಿಮಗೊಂದು ಅಂದಾಜು ನೆಕ್ಸ್ಟ್ ಮೀಟಿಂಗಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಸರ್. ಇದು ತುಂಬ ಯಶಸ್ವಿಯಾಗಿದೆ. ಆದಷ್ಟು ಸ್ಪೀಡಾಗಿ ಇದನ್ನು ಮುಗಿಸ್ತೀವಿ. ನಾನು ಎರಡೂ ಕ್ಷೇತ್ರದ ತಹಸೀಲ್ದಾರ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದಷ್ಟು ಬೇಗ ಇದನ್ನು ನಿರ್ವಹಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಸರ್.